ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಅಪ್ಡೇಟ್ಗಳು ಈಗ ಜಸ್ಟ್ ಬಂದಿವೆ ಅಂತಾನೆ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ಕೂಡ ಪಿನ್ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ಜಾಯಿನ್ ಆಗಿ ಅಂತ ಕೇಳ್ಕೊಳ್ತೀನಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳ ಬಗ್ಗೆ ಅಪ್ಡೇಟ್ ಬಂದಿದೆ. ಇವರು ಬಿಗ್ ಬಾಸ್ ಸೀಸನ್ ಗೆ ಬರಲ್ಲ ಅನ್ನುವಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಮೇಘಾ ಶೆಟ್ಟಿ ಅವರು ಬರೋದಿಲ್ಲ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕಿದ್ದಾರೆ. ಈಗ ಬಂದಿರುವಂತಹ ಇನ್ನು ಇಬ್ಬರು ಕಂಟೆಸ್ಟೆಂಟ್ ಗಳ ಹೆಸರು ಕೂಡ ರಿವೀಲ್ ಆಗಿದೆ ಅಂತಾನೆ ಹೇಳ್ಬೋದು. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾ ಇಲ್ಲ. ಅವು ಯಾಕೆಂದ್ರೆ ಇವರು ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಪೈಕಿ ಇದ್ರು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ತಂಡವು ಕೂಡ ಇವರು ಅಪ್ರೋಚ್ ಅನ್ನು ಮಾಡಿತ್ತು. ಇವರು ಸೆಲೆಕ್ಟ್ ಕೂಡ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದ್ರ ಹಲವಾರು ಕಾರಣಗಳಿಂದ ಪರ್ಸನಲ್ ಕಾರಣಗಳು ಕೂಡ ಕೊಟ್ಟು ಈಗ ಅವರು ಬರೋದಿಲ್ಲ ಅನ್ನುವಂತ ಹೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ರಾಮಚರ್ಯ ಸೀರಿಯಲ್ ನ ನಾಯಕಿ ನಟಿ ಮೌನ ಗುಡ್ಡೆಮನಿ ಅವರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಸೀರಿಯಲ್ ಈ ಒಂದು ನಮ್ಮ ಬಿಗ್ ಬಾಸ್ ಶುರುವಾಗುವಂತ ಮೊದಲೇ ಮುಗಿಯಬೇಕಾಗಿತ್ತು. ಆದ್ರೆ ಒಂದು ತಿಂಗಳು ಮತ್ತೆ ಪೋಸ್ಟ್ಪೋನ್ ಆಗಿದೆ. ಅಂದ್ರೆ ಅಕ್ಟೋಬರ್ ಎಂಡ್ ಅಲ್ಲಿ ಮುಗಿಯೋದ್ರಿಂದ ಅದಕ್ಕೆ ಆ ಮೇನ್ ಲೀಡ್ ಆಗಿರುವಂತಹ ಮೌನ ಗುಡ್ಡೆಮನಿ ಅವರು ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟರೆ ಆ ಒಂದು ಸೀರಿಯಲ್ಗೆ ಪ್ರಾಬ್ಲಮ್ ಆಗ್ತದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದಕ್ಕೋಸ್ಕರ ಇವರು ಒಂದು ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಕ್ಯಾನ್ಸಲ್ ಆಗಿದ್ದಾರೆ. ಆದ್ರೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರುವಂತ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತಾನೆ ಹೇಳ್ಬೋದು. ವೇಟ್ ಅಂಡ್ ಸಿ ಅಂತಾನೆ ಹೇಳ್ಬೋದು. ಮುಂದೆ ವೈಲ್ಡ್ ಕಾರ್ಡ್ ಕೂಡ ಬರಬಹುದು. ಇನ್ನು ಎರಡನೆಯ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಶ್ವೇತಾ ಕೆ ಪ್ರಸಾದ್ ಅಂತಾನೆ ಹೇಳ್ಬೋದು. ಕಲರ್ಸ್ ಕನ್ನಡದಲ್ಲಿ ತುಂಬಾನೇ ಫೇಮಸ್ ಆಗಿದ್ದಂತ ಒಬ್ಬ ನಾಯಕಿ ನಟಿ. ಅವರು ಕೂಡ ಹೆಸರು ಕೂಡ ತುಂಬಾನೇ ವೈರಲ್ ಆಗ್ತಾ ಇತ್ತು. ಇವರು ಕನ್ಫರ್ಮ್ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ನಾನು ಹಿಂದೆ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಈಗ ಅವರು ಕೂಡ ಬರೋದಿಲ್ಲ ಅಂತ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ 3 ಜನ, ಮೇಘಾ ಶೆಟ್ಟಿ ಆಗಿರ್ಬೋದು, ಅದರ ಜೊತೆಗೆ ಮೌನ ಗುಡ್ಡೆಮನಿ ಆಗಿರ್ಬೋದು, ಶ್ವೇತಾ ಕೆ ಪ್ರಸಾದ್ ಆಗಿರ್ಬೋದು, ಈ ಮೂರರು ಕೂಡ ಬರೋದಿಲ್ಲ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಇದು ಕಂಟೆಸ್ಟೆಂಟ್ ಗಳ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನು ಮೇನ್ ಈ ಒಂದು ವಿಡಿಯೋ ಮಾಡುತ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಈ ಒಂದು ಅಪ್ಡೇಟ್ ತಿಳಿಸಲು ಅಂತ ಹೇಳ್ಬೋದು. ನಾನು ಕಳೆದ 4-5 ದಿನದ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎರಡನೇ ಪ್ರೆಸ್ ಮೀಟ್ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದೆ. ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎರಡನೇ ಪ್ರೆಸ್ ಮೀಟ್ ನಡೆಯಲಿದೆ ಅನ್ನುವಂತ ಮಾಹಿತಿ ಬಂದಿತ್ತು. ಈಗ ಅದು ನಿಜವಾಗಿದೆ ಅಂತಾನೆ ಹೇಳ್ಬೋದು. ಈಗ ಜಸ್ಟ್ ತಾನೇ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೂರುಗಳಿಂದ ಮತ್ತೆ ಅದು ರೀಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೋದು. ಇದೇ ಸೆಪ್ಟೆಂಬರ್ 25 ಅಂದ್ರೆ ನಾಳೆಲ್ಲ ನಾಡಿದ್ದು ಅಂತಾನೆ ಹೇಳ್ಬೋದು. ಆ ಒಂದು ದಿನದಲ್ಲಿ ಸಾಯಂಕಾಲದ ಹೊತ್ತಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎರಡನೇ ಪ್ರೆಸ್ ಮೀಟ್ ನಮ್ಮ ಬಿಗ್ ಬಾಸ್ ಸೀಸನ್ 12 ತನ್ನ ಮಾಡಲಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನೇ ಪ್ರಶ್ನೆಗಳಿದ್ರು ಕೂಡ ಅಲ್ಲಿ ನಮಗೆ ಎಲ್ಲ ಡೌಟ್ಗಳು ಕೂಡ ಕ್ಲಿಯರ್ ಆಗಲಿವೆ ಅಂತಾನೆ ಹೇಳ್ಬೋದು. ಇದು ಕೆಲವೊಂದಿಷ್ಟು ಬಂದಿರುವಂತಹ ಅಪ್ಡೇಟ್ಗಳು ಅಂತಾನೆ ಹೇಳ್ಬೋದು. 3 ಜನ ಕಂಟೆಸ್ಟೆಂಟ್ಗಳು ಸೀಸನ್ 12ಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎರಡನೇ ಪ್ರೆಸ್ ಮೀಟ್. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಅದರ ಜೊತೆಗೆ ಬಿಗ್ ಬಾಸ್ ರಿಲೇಟೆಡ್ ಏನೇ ಅಪ್ಡೇಟ್ಗಳಿದ್ರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.